ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಳ್ಳಾರಿ ಜಿಲ್ಲೆಯ ಸಂಡೂರಿನಲ್ಲಿ ಈ ತಾಲೂಕಿನ ಸ್ವಾಮಿಹಳ್ಳಿಯಲ್ಲಿ ನಿರ್ಮಾಣ ಆಗಿರುವಂತಹ ಸುಸಜ್ಜಿತ ಸರ್ಕಾರಿ ಆಸ್ಪತ್ರೆ ಬರೋಬ್ಬರಿ 4 ವರ್ಷಕ್ಕೂ ಹೆಚ್ಚು ಕಳೆದರೂ ಕೂಡ ಉದ್ಘಾಟನೆಯಾಗದೆ ಪಾಳು ಬಿದ್ದು ಹೋಗ್ಬಿಟ್ಟಿದೆ. ಆಸ್ಪತ್ರೆ ಇಲ್ಲದೆ ಪ್ರತಿನಿತ್ಯ ರೋಗಿಗಳು ಪರದಾಡುವಂತ ಸನ್ನಿವೇಶ ಇದು. ದೂರದ ಈ ಬಳ್ಳಾರಿ, ಸಂಡೂರು, ಹೊಸಪೇಟೆಗೆ ಹೋಗುವಂತ ಒಂದು ಅನಿವಾರ್ಯತೆ ಬಂದ್ಬಿಟ್ಟಿದೆ. ಈ ಬಗ್ಗೆ ಅಲ್ಲಿನ ಗ್ರಾಮಸ್ಥರು ಮಾತನಾಡಿದ್ದಾರೆ. ಜೊತೆಯಲ್ಲಿ ಕರ್ನಾಟಕ ನ್ಯೂಸ್ ಬೀಟ್ಗೆ ಅಲ್ಲಿನ ಸ್ಥಳೀಯ ಶಾಸಕಿ ಅನ್ನಪೂರ್ಣ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವೆಲ್ಲವನ್ನ ನೋಡ್ಕೊಂಡ್ ಬರೋಣ. ಮೇಡಮ್, ಅದೇ ಈ ಬೊಮ್ಮಘಟ್ಟದ ಹತ್ರ ಸ್ವಾಮಿಹಳ್ಳಿ ಅಂತ ಬರುತ್ತಲ್ಲ, ಅಲ್ಲಿ ಒಂದು ಹಾಸ್ಪಿಟಲ್ ನಿರ್ಮಾಣ ಆಗಿತ್ತು. ಹಾಗೆ ಸುಮಾರು ಒಂದು 6 ವರ್ಷ ಆತಂತ ಮೇಡಮ್. ಅದು ಇನ್ನೂ ಉದ್ಘಾಟನೆ ಆಗಿಲ್ಲ ಅಂತಂದೇಳಿ ಅಲ್ಲಿನ ಜನರೆಲ್ಲ ಸ್ವಲ್ಪ ದೂರುಗಳು ಕೇಳ ಬರ್ತದೆ ಮೇಡಮ್. ಇದು ಮೇಡಮ್, ಅದು ಎಲ್ಲಾ ಕಡೆ ಕೂಡ ಕ್ಲಿನಿಕ್ ಆನ್ವಿಲ್ ಹೋಗ್ತಾ ಇದೆ. ಎಲ್ಲಾ ಕಡೆ ಕೂಡ ಯಾವ್ದೇ ತೊಂದರೆ ಇಲ್ಲ. ಈಗ ಇಲ್ಲ ಮೇಡಮ್, ವೆಹಿಕಲ್ಸ್ ಪ್ರತಿ ಇದಕ್ಕೂ ಹೋಗ್ತಾ ಇದೆ ಅಲ್ಲ. ಇಲ್ಲ ಮೇಡಮ್, ಅಲ್ಲಿ ನಾವು ಭೇಟಿ ನೀಡಿದಾಗ ಜನರು ಹೇಳಿದ್ದು, ಈಗ ಅಲ್ಲೇನಾದ್ರು ಸಪೋಸ್ ಯಾರಿಗಾದ್ರೂ ಇಮಿಡಿಯೇಟ್ಲಿ ಹುಷಾರಿಲ್ಲ ಅಂದ ತಕ್ಷಣ ಅವರು ಬಳ್ಳಾರಿಗೆ ಹೋಗ್ಬೇಕಂತೆ, ಇಲ್ಲಾಂದ್ರೆ ಮತ್ತೆ ಚೋರ್ನೂರ್ಗೆ ಹೋಗ್ಬೇಕಂತೆ. ಈಗ ಎಮರ್ಜೆನ್ಸಿ ಆದಾಗ ಕೂಡ ನಮ್ದು ಒಳ್ಳೇದ ಚೆನ್ನಾಗಿದೆ ಹಾಸ್ಪಿಟ್ಲ್, ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ ಚೂರ್ನೂರ ಕೂಡ. ಅಲ್ಲ ಚೆನ್ನಾಗಿದೆ ಮೇಡಮ್. ಯಾಕಂದ್ರೆ ಈಗ ಈ ಜನರೇ ಅಲ್ಲಿ ಏನೋ ಭೂಮಿ ಕೊಟ್ಟಿದ್ರಂತೆ, ಒಂದ್ 12 ಲಕ್ಷ ರೂಪಾಯಿ ಪರ್ಚೇಸ್ ಮಾಡಿ, ಮತ್ತೆ ಲ್ಯಾಂಡ್ ಇಶ್ಯೂಸ್ ಬಹಳ ಇದೆ. ಅಲ್ಲ ಇಷ್ಟೊಂದು ಮತ್ತೆ ಈಗ ಇಷ್ಟೊಂದು ಎಲ್ಲ ಖರ್ಚು ಮಾಡಿ ಮತ್ತೆ ಕಟ್ಟಿದೀರಾ. ಈಗ ಸುಮಾರು 5-6 ವರ್ಷ ಅಂದ್ರೆ ಈಗ ಆಲ್ರೆಡಿ ಅಲ್ಲೆಲ್ಲ ಅದು ಅಲ್ಲೇ ಜನರೆಲ್ಲ ಏನ್ ಮಾಡ್ತಿದಾರೆ, ರಾತ್ರಿ ಹೊತ್ತು ಕಿಡಿಗೇಡಿಗಳು ಅಲ್ಲೇ ಡ್ರಿಂಕ್ಸ್ ಮಾಡಿ ಅಲ್ಲೇ ಎಲ್ಲ ಅಲ್ಲೇ ಬಾಟ್ಲು ಬಿಸಾಕ್ಯಾರೆ. ಆಮೇಲೆ ಆ ಕಿಟಕಿ ಗ್ಲಾಸ್ ಎಲ್ಲ ಹೊಡೆದಿದ್ದಾರೆ ನೈಟ್ ಹೊತ್ತು. ಹಿಂಗೆಲ್ಲ ಸುಮ್ನೆ ಹಣ ಪೋಲ್ ಆಗ್ತಿದೆ ಸರ್ಕಾರದ್ದು. ಕೊಟ್ಟಿದ್ದೀನಿ, ಇದನ್ನ ಸ್ವಲ್ಪ ಫಾಲೋ ಅಪ್ ಮಾಡಿದ್ರೆ ಅದೊಂದ್ ಸ್ವಲ್ಪ ಇಮಿಡಿಯೇಟ್ಲಿ ಆಗಂತ ಕೆಲಸ ಮೇಡಮ್. ಅದು ಅನುಕೂಲ ಆಗುತ್ತೆ ಅಲ್ಲಿ ಜನರಿಗೆ. ಖಂಡಿತ ಮಾಡ್ತೀನಿ. ಅದೇ ಉದ್ದೇಶದಿಂದನೇ ನಾವು ಬಿಲ್ಡಿಂಗ್ ಮಾಡಿದ್ವಿ. ಸ್ವಲ್ಪ ಸರ್ಕಾರದ ಮಟ್ಟದಲ್ಲಿ ಸ್ವಲ್ಪ ವಿಳಂಬ ಆಗೈತಿ, ನಾನು ಅದನ್ನ ಸರಿ ಮಾಡ್ತೀನಿ. ಸಂಡೂರು ತಾಲೂಕು ಸ್ವಾಮಿಹಳ್ಳಿಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಉದ್ಘಾಟನೆ ಆಗಿ 4 ವರ್ಷ ಆಯ್ತು ಸರ್. ಅಲ್ಲ ಕಟ್ಟಡ ರೆಡಿಯಾಗಿ ತಾಲೂಕು ರಾಮಯ್ಯ ಕಾಲನಿಯಲ್ಲಿ ಸ್ವಾಮಿಹಳ್ಳಿಯಲ್ಲಿ ಅದು ಆಕ್ಚುಲಿ ಡಿಎಂಎಫ್ ಫಂಡ್, ಅದು ಲೋಕಲ್ ಫಂಡ್ ಅಲ್ಲಿ ಅವ್ರು ಕಟ್ಟಿರೋದು. ಆದ್ರೆ ಇನ್ನ ರಿಪೇರ್ ಬೇಕಾಗಿದೆ, HR ಬೇಕಾಗಿದೆ. 4 ವರ್ಷ ಇನ್ನೂ ಮಾಡಿಲ್ಲ ಸರ್ ನೀವು? ಅದನ್ನ ಸ್ಯಾಂಕ್ಷನ್ ಕೊಟ್ಟಿದ್ವಿ, ಸ್ಯಾಂಕ್ಷನ್ ಆಗಿದೆ. ಮೋಸ್ಟ್ಲಿ ಇನ್ನ 1-2 ತಿಂಗಳಲ್ಲಿ ಅದು ವರ್ಕ್ ಆಗೋಗುತ್ತೆ. ಕಾಂಪೌಂಡ್ ರೋಡ್ ನಾವು ಶಾಸಕಿಯವ್ರಿಗೆ ಮಾಡಿದ್ವಿ, ಅನ್ನಪೂರ್ಣ ಅವರಿಗೆ. ಅವರು ಇನ್ನೂ ಗೌರ್ಮೆಂಟ್ ಇಂದ ನಮಗೆ ಇದು ಸಿಕ್ಕಿಲ್ಲ ಅಂತ ಹೇಳ್ತಾ ಇದಾರೆ. ಯಾರು? ಶಾಸಕಿಯವರಿಗೆ ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ ಅನ್ನಪೂರ್ಣ ಅವರಿಗೆ. ಅದು ಗೌರ್ಮೆಂಟ್ ಇಂದ ಅದು ಜನಸಂಖ್ಯೆ ಆಧಾರ ಹೇಳಿ ನಮಗೆ ಅದಿನ್ನೂ ಪರ್ಮಿಷನ್ ಕೊಡ್ತಾ ಇಲ್ಲ. ಈ ಸತಿ ಮತ್ತೆ ಮನವಿ ಮಾಡ್ತೀವಿ ಯೂಟ್ಯೂಬ್ ಆಧಾರಿಗೆ ಅಂತ ಹೇಳಿದ್ರು ಅವರು. ಅಲ್ಲ, ಆಗಲ್ಲ. IPS ಸ್ಟ್ಯಾಂಡರ್ಡ್ಸ್ ಪ್ರಕಾರ ಇಲ್ಲ ಅಂತ. IPS ಸ್ಟ್ಯಾಂಡರ್ಡ್ಸ್ ಇಲ್ಲ ಅಂದ್ರೆ HR ನಮ್ಮ ಸ್ಟೇಟ್ ಇದ್ರ ಪ್ರಕಾರ ಕೊಡೋದ್ರಿಗೆ ಅದನ್ನು ನಾವು ಸಬ್ಮಿಟ್ ಮಾಡಿದ್ವಿ. HR ಸ್ಯಾಂಕ್ಷನ್ ಮಾಡೋದು FD ಇಂದ ಸ್ಯಾಂಕ್ಷನ್ ಆಗ್ಬೇಕು. ಅದಕ್ಕೆ ವೇಟಿಂಗ್. ಅದು ಬಿಲ್ಡಿಂಗ್ ಆಗಿರೋದು DMF ಫಂಡ್ ಅಲ್ಲಿ ಆಗಿರೋದ್ರಿಂದ HR ಗೆ HR ಅಂತ ಹೇಳೋದು. ಬಟ್ ಈಗ ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್. ಇದು ಈಗ ಕಟ್ಟಡ ಆಗಿ ನಿರ್ಮಾಣ ಆಗಿ 6 ವರ್ಷ ಆಯ್ತು ಸರ್. 6 ವರ್ಷ ಆಯ್ತು. ಅನ್ನಪೂರ್ಣಮ್ಮ ಮೇಡಮ್ ಅವರು ಕೂಡ ಇದು ವಿಧಾನಸೌಧದಾಗ ಇದ್ರ ಬಗ್ಗೆ ಚರ್ಚೆ ಮಾಡ್ಯಾರ. ಯಾಕೆ ಈ ರೀತಿ ಡಿಲೇ ಮಾಡ್ಯಾರ ಗೊತ್ತಿಲ್ಲ ಸರ್. ಒಂದ್ಸರಿ ಸರ್ ಇಲ್ಲಿ ಈ ಮಟ್ಟಿಯಿಂದ ಒಬ್ಬತ್ತ ಚಿತ್ತಪ್ಪ ಅಂತ ಹೇಳಿ ಒಬ್ಬತ್ತಿದ್ದ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತು. ಇಲ್ಲೇ ಹೋದ್ವಿ. ಯಾಕೆಂಡು ತುಮೂರಿಗೆ ಹೋದಟ್ಟಿ ಸ್ಪಾಟ್ ಆಗ್ಬಿಟ್ಟ. ಆಮೇಲೆ ನಮ್ಮ ಊರಾಗ ಒಬ್ಬ ಕುಮಾರಸ್ವಾಮಿ ಅಂತ ಒಬ್ಬತ್ತಿದ್ದ, ಆದ್ನ ಅದೇ ಪ್ರಾಬ್ಲಮ್. ತುಮೂರಿಗೆ ಹೋದಟ್ಟಿಗೆ ಸ್ಪಾಟ್. ನಮ್ಮ ಊರಾಗ ಆಸ್ಪತ್ರೆ ಇದ್ದು ಕೂಡ ಜೀವಗಳು ಹೋಗ್ಬಿಟ್ಟು ಏನಂತ ಅರ್ಥ ಆಗಲ್ಲ ಸರ್. ಈಗ ಅನ್ನಪೂರ್ಣಮ್ಮ ತುಕಾರಾಮ್ ಸಾರ್ಗೂ 2-3 ಸರಿ ನಾವು ಎಚ್ಚರಿಸಿವಿ. ಆದ್ರೂ ಇವರು ಜವಾಬ್ದಾರಿ ಇನ್ನ ತಗೊಂಡಿಲ್ಲ ಅಂದ್ರೆ ನಮ್ಗೆ ಒಂಥರ ನಾಚಿಕೆ ಆಗ್ತದೆ ಸರ್. ಎಚ್ಚರಿಕೆ ಅಂದ್ರೆ ಸರ್, ಈಗ ನಮ್ಮ ಸಂಡೂರು ತಾಲೂಕಿನಾಗ ಏನು ಬೇರೆ ಬೇರೆ ಅಭಿವೃದ್ಧಿ ಜಗ್ಗಿ ಮಾಡ್ಯಾರ. ಇಂಥ ಒಂದು ಹಳ್ಳಿ ಭಾಗದೊಳಗ ಇಂಥ ಒಂದು ಆಸ್ಪತ್ರೆ ಬೇಗ ಆದ್ರೆ ನಮ್ಗೆ ಎಲ್ಲ ಹಳ್ಳಿ ಭಾಗದವ್ರಿಗೆಲ್ಲ ಬಡವ್ರಿಗೆ ಎಲ್ಲ ಅನುಕೂಲ ಆಗ್ತದೆ. ಇಲ್ಲ ಸರ್, ಆಸ್ಪತ್ರೆ ಓಪನ್ ಮಾಡ್ಬೇಕಂತ ಬಹಳ ಒದ್ದಾಡಿದ್ರು, ಎಲ್ಲಾ ಪ್ರಯತ್ನ ಮಾಡಿದ್ರು. ಇಲ್ಲ ಡಾಕ್ಟರ್ ಸಮಸ್ಯೆ, ಆಮೇಲೆ ಇಲ್ಲಿ ಬಿಲ್ಡಿಂಗ್ ಸಮಸ್ಯೆ ಅವೆಲ್ಲ ಇರೋದಕ್ಕೆ ಓಪನ್ ಮಾಡಕ್ ಬಿಡ್ಲಿಲ್ಲ. ಈಗ ನೋಡಿದ್ರೆ ಅದೆಲ್ಲ ಬರೀ ಕುಡುಕ್ರ ಅಡ್ಡ ಆಗ್ಬಿಡುತ್ತೆ. ಇಲ್ಲಿ ಬರೋದು ಸುತ್ತ ಎಣ್ಣೆ ಹೊಡೆಯೋದು, ಗ್ಲಾಸ್ ಹೊಡೆಯೋದು, ಕಿಡಿ ಗ್ಲಾಸ್ಗಳು ಏನೇನೇ ಒಂದೊಂದು ಉಳಿಸಿಲ್ಲ. ಇದನ್ನು ಸ್ವಲ್ಪ ಆದಷ್ಟು ಗಮನಕ್ಕೆ ತಗೊಂಡು ಎಲ್ಲ ಇದಕ್ಕೆ ಸಂಬಂಧಪಟ್ಟಂತವ್ರು ಎಲ್ಲರೂ ಓಪನ್ ಮಾಡಿ ನಮಗೆ ಡಾಕ್ಟರ್ ಕೊಟ್ಟು ಕಾಂಪೌಂಡ್ ಮಾಡಿಕೊಟ್ರೆ ಚೆನ್ನಾಗಿರ್ತದೆ ಅಂತ ನಾವು ಕೇಳ್ತಾ ಇದ್ದೀವಿ. ಈ ಕಡೆ ಬರಕ್ಕೆ ರೋಡ್ ಇಲ್ಲ, ಅಲ್ಲಿ ಮೇನ್ ರೋಡ್ ಇಲ್ಲ, ಕರೆಂಟ್ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಈ ಡಾಕ್ಟರ್ಗಳು ಇಲ್ಲ. ಹಳ್ಳಿ ಇದು ಬಹಳ ಪದಿತ ಆಗ್ತದೆ.
ಹೋದ್ರೆ ಮತ್ತೆ ಏನಾದ್ರು ಹೋರಾಟ ಮಾಡಿ ಆದ್ರೂ ಮಾಡ್ಕೋಬೇಕು. ಸೋರ್ಷಮ ಸೊಂಡಿರ್ಬೇಕು. ಬಳ್ಳಾರಿ, ರಾಮಪುರ ಆರೋಗ್ಯವೇ ಭಾಗ್ಯ ಅಂತಾರೆ, ಆದ್ರೆ ಇಲ್ಲಿ ಆರೋಗ್ಯ ಕೇಂದ್ರಕ್ಕೆ ಉದ್ಘಾಟನೆ ಭಾಗ್ಯ ಸಿಗ್ತಿಲ್ಲ. ಮೂಲಭೂತ ಸೌಕರ್ಯ ಅಡಿಯಲ್ಲಿ ಬೇಗ ಮಾಡಬೇಕು. ಬೂತ್ ಬಂಗ್ಲೆ ಮಾಡ್ತಿದ್ದಾರೆ ಸರ್, ಕೋಟಿ ರೂಪಾಯಿ ಖರ್ಚಾಗಿದೆ. ಬೂತ್ ಬಂಗ್ಲೆ ಕುಡಿಯುವವರಿಗೊಂದು ಒಳ್ಳೆ ಅನೈತಿಕ ಚಟುವಟಿಕೆಯ ತಾಣ. ಹೌದು. ಈ ಬಳ್ಳಾರಿಯ ಸಂಡೂರು ತಾಲೂಕಿನ ಸ್ವಾಮಿಹಳ್ಳಿ ನಿಜಕ್ಕೂ ಇವರೆಲ್ಲ ಮಾಡ್ತಿರೋದು ಸ್ವಾಮಿ ದ್ರೋಹ. ಇದು ಹೌದು, ಸ್ವಾಮಿ ದ್ರೋಹನೇ ಇದು. ಚುನಾವಣೆಯಿಂದ ಆ ಸಂದರ್ಭದಲ್ಲಿ ಮಾತ್ರ ನಾವು ಪ್ರಜಾಪ್ರತಿನಿಧಿಗಳು ನಿಮ್ಮ ಪ್ರತಿನಿಧಿಯಾಗಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿಕೊಳ್ಳುವಂಥವ್ರು, ಮತ್ತು ಆ ಸಾರ್ವಜನಿಕರು, ಅಲ್ಲಿಯ ಸ್ಥಳೀಕರೇನಿದ್ದಾರೆ ಅವ್ರದ್ದು ಕೂಡ ದಿವ್ಯ ನಿರ್ಲಕ್ಷ್ಯ ಇದು. 12 ಲಕ್ಷ ಕೊಟ್ಟುಬಿಟ್ಟು ಭೂಮಿ ಖರೀದಿಯಲ್ಲಿ ಸಹಕಾರ ನೀಡಿರ್ತಾರಂತೆ ಸ್ಥಳೀಕರು. ಕೋಟಿ ಖರ್ಚು ಮಾಡಿ ಖನಿಜ ಭವನದ ಸಂಬಂಧ ಖನಿಜ ನಿಗಮದವರು 2020-21ರಲ್ಲಿ ಕಟ್ಟಡ ಕಟ್ಟಿಕೊಟ್ರೆ 5-6 ವರ್ಷದಿಂದ ಕನಿಷ್ಠ 5 ವರ್ಷ ಆದರೂ ಆಗಿದೆ. ಹೌದು. ಅದಕ್ಕೆ ಒಂದು ಉದ್ಘಾಟನಾ ಭಾಗ್ಯ ಸಿಗ್ತಾ ಇಲ್ಲ ಅಂತಂದರೆ ದಿನನಿತ್ಯ ಅಲ್ಲಿರೋರು, ಅಲ್ಲಿ ಸಾರ್ವಜನಿಕರು ಹೇಳ್ತಾ ಇದ್ರು, ಯಾರೋ ಒಬ್ಬರು ಹೇಳ್ತಾ ಇದ್ರು, ನಮ್ಮಲ್ಲೇ ಒಬ್ಬ ಸ್ನೇಹಿತ ಅನ್ನೋ ಥರ ರೀತಿಯಲ್ಲಿ ಇಬ್ಬರ ಹೆಸರು ಹೇಳಿಕೊಂಡು ಹಾರ್ಟ್ ಅಟ್ಯಾಕ್ ಆಗಿ ಇಲ್ಲಿ ಸತ್ರು ಅಲ್ಲಿ ಸತ್ರು ಅಂತ ಹೇಳ್ತಾರೆ. ಆಗಲೂ ನೀವು ಎಚ್ಚೆತ್ಕೊಂಡು ಧರಣಿ ಕೂತ್ಕೊಂಡಿಲ್ಲ. ಮತ್ತು ಈ ಎಮ್ಮೆ ಚರ್ಮದ ರಾಜಕಾರಣಿಗಳು ಮತ್ತು ಈ ಆರೋಗ್ಯ ಅಧಿಕಾರಿಗಳು ಹೇಗೆ ಎತ್ಕೊಳ್ತಾರೆ? ನೀವು ಬಿಸಿ ಮುಡಿಸೋವರೆಗೂ ಇವು ಚರ್ಮಗಳಿಗೆ ಬಿಸಿ ತಾಕೋದೇ ಇಲ್ಲ ಇವ್ರಿಗೆ. ಹೌದು. ನೀವು ಧರಣಿ ಕೂತ್ಕೋಬೇಕಾಗಿತ್ತು. ನಿಮ್ಮ ಸ್ನೇಹಿತನ ಕಳ್ಕೊಂಡಾಗ್ಲೂ ಅಥವಾ ನಿಮ್ಮ ಸಹಪಾಠಿನೋ ಸಹವರ್ತಿನೋ ಯಾರೋ ಒಬ್ಬರು ಊರ ಸ್ಥಳೀಕನೋ ಹೋಗಿರ್ತಾರೆ, ಹೃದಯ ಸಂಬಂಧಿ ಕಾಯಿಲೆ ಅಂತ ಹೇಳ್ತಾರೆ, ಅವ್ರು ಹೃದಯಾಘಾತ ಆಯಿತು, ಇಲ್ಲೇ ಮುಂದೆ ಸತ್ರು ಸರ್ ಅಂತ ಹೇಳ್ಬಿಟ್ಟು. ಅಂದರೆ ಅದಾಗಿ ಆದಮೇಲೂ ನಿಮಗೆ ಅಲ್ಲಿ ಏನೋ ಧರಣಿ ಕೂತ್ಕೋಬೇಕು. ನಮಗೋಸ್ಕರ ಕಟ್ಟಿಸ್ಕೊಂಡಂಥ ಆಸ್ಪತ್ರೆಗೆ ಒಂದು ಉದ್ಘಾಟನೆ ಭಾಗ್ಯ ಆಗಬೇಕು. ಕಾರ್ಯರೂಪಕ್ಕೆ ಬಂತ ಇಲ್ವಾ, ಅದನ್ನು ಯಾವ ರೀತಿ ಅಧಿಕಾರಿಗಳನ್ನು ತರಾಟೆಗೆ ತಗೋತೀರಿ ಮತ್ತು ಅವರ ಹಿಂಬದಿ ಬಿಟ್ಬಿಡ್ಬೇಕು ನೀವು ಅವರಿಗೆ. ಇಲ್ಲದೇ ಇದ್ರೆ ಇವರಿಗೆ ಕೆಲಸ ಆಗಲ್ಲ. ಆರೋಗ್ಯಾಧಿಕಾರಿಗಳಿಗೆ ಆ ಸ್ಥಳನ ಗುರುತು ಮಾಡೋಕ್ಕೆ ಸಮರ್ಪಬೇಕಾಯ್ತು ನಮ್ಮ ಪ್ರತಿನಿಧಿ ಅನ್ಸುತ್ತೆ. ಹೌದೌದು. ಅವ್ರು ಎಲ್ಲಿದೆ ಏನಿದೆ ಅನ್ನೋ ಲೆಕ್ಕಾಚಾರದಲ್ಲೇ ಮಾತಾಡ್ತಾ ಇದ್ದಾರೆ. ಅಂದರೆ ಇದು ಈ ಜಿಲ್ಲಾಡಳಿತ ಏನಿದೆ, ಇವರು ದಿವ್ಯ ನಿರ್ಲಕ್ಷ್ಯಗಳು ಮತ್ತು ಸಾರ್ವಜನಿಕರ ಮೈಗಳತನೂ ಹೌದಿದೆ. ಹೌದು. ನಾವೇ ಭೂಮಿ ಖರೀದಿ ಮಾಡಿಸಿ ಕೊಟ್ಟುಬಿಟ್ಟು ನಮಗಾಗಿ ಒಂದು ಆಸ್ಪತ್ರೆ ಸುಸಜ್ಜಿತವಾಗಿ ತಯಾರಾಗಿದ್ದನ್ನು ಉದ್ಘಾಟನೆ ಮಾಡಿಸೋದಕ್ಕೂ ಕೂಡ ನಾವು ಅಲ್ಲಿ ಹೋಗಿ ನಿಂತ್ಕೊಂಡಿಲ್ಲ ಅವ್ರ ಮನೆ ಬಾಗಿಲಿಗೆ ಅಂತಂದರೆ 23-24 ಎಲೆಕ್ಷನ್ ಆಗಿದೆ. ಹೌದು. 23-24 ಗಂಡ ಹೆಂಡತಿ ಇಬ್ಬರೂ ಗೆಲ್ಸಿದ್ದಾರೆ. ಗೆಲ್ಲಿಸ್ಕೊಂಡಾಗ ಆ ಸಮಯ ಸಂದರ್ಭದಲ್ಲಿ ಚುನಾವಣಾ ಮತ ಕೇಳಕ್ಕೆ ಬಂದಾಗ, ಸ್ವಾಮಿ ನಾವು 2021ರ ಕಟ್ಟಡಕ್ಕೆ ಇನ್ನೂ ಉದ್ಘಾಟನಾ ಭಾಗ್ಯ ಸಿಕ್ಕಿಲ್ಲ, ನೀವು ಚುನಾವಣೆಯಲ್ಲಿ ನಾವು ಮತ ಹಾಕಿದ್ರೆ ನಮ್ಗೆ ಅದನ್ನು ಉದ್ಘಾಟನೆ ಮಾಡಿಸ್ಕೊಡ್ತೀರ ಅಂತ ಕೇಳೋದು ಬಿಟ್ಬಿಟ್ಟು 1000-2000 ಬಿದ್ದೋಗಿ ಮನೇಲಿ ಇದ್ರು ಅನ್ಸುತ್ತೆ. ಮತಗಳನ್ನ ಒತ್ಬಿಟ್ರು, ಮನೆಗೆ ಬಂದ್ರು ಅನ್ಸುತ್ತೆ ಅವರು. ಹೌದು. ಈ ರೀತಿಯ ಘಟನೆಗಳು ನಡೆಯೋದೇ ಈ ರೀತಿಯಾಗಿ. ಹೌದು. ನೀವು ಎಲ್ಲೂ ಕೂಡ ನೀವು ಅವ್ರನ್ನ ಎಚ್ಚರಿಸದೆ ಹೋದರೆ ಈ ರೀತಿ ಬಂಗಲೆಯಾಗೆ ಕೂತ್ಕೊಳ್ಳುತ್ತೆ, ಅನೈತಿಕ ಚಟುವಟಿಕೆ ತಾಣ ಆಗಿ ಹೊರಟೋಗುತ್ತೆ. ನೀವು ಬೆಂಗಳೂರು ಅಂತ ನಗರದಲ್ಲೂ ಅಷ್ಟೇ ಎಷ್ಟೋ ಕಟ್ಟಡಗಳು ಉದ್ಘಾಟನೆ ಕಾಣದೆ ಅನೈತಿಕ ತಾಣ ಕೂತ್ಕೊಳ್ಳಿರುತ್ತೆ. ಕೆಲವೊಂದನ್ನು ಹೊಸದಾಗಿ ಬೇರೆ ಕಡೆ ಅಲ್ಲೇನೋ ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡಿದ್ದಾಗೆ ಹಳೆ ಕಟ್ಟಡಗಳನ್ನು ಹಾಗೆ ಶಿಥಿಲಾವಸ್ಥೆಯಲ್ಲಿ ಇಟ್ಟಿರ್ತಾರಲ್ಲ, ಅಲ್ಲಿ ಏನೋ ಅನೈತಿಕ ಚಟುವಟಿಕೆ ನಡೀತಾ ಇರುತ್ತೆ, ಅದನ್ನ ಹಾಗೇ ಬಿಟ್ಟಿರ್ತಾರೆ. ಕಣ್ಣಾರೆ ಕಂಡ್ರೂ ಸುಮ್ಮನೆ ಹೋಗ್ಬಿಟ್ಟಿರ್ತವೆ. ನಾವು ಬೆಂಗಳೂರು ಸಿಟಿ ಬಗ್ಗೆ ಮಾತಾಡ್ತಾ ಇರ್ತೀವಿ, ನಗರಗಳ ಬಗ್ಗೆ ಬೇರೆ ಬೇರೆ ನಗರಗಳಲ್ಲಿ ಮಾತಾಡ್ತಾ ಇರ್ತೀವಿ. ಅಲ್ಲಿ ಯಾವುದೋ ಗಾಡಿಗಳನ್ನು ತಂದು ಎಲ್ಲೋ ನಿಲ್ಸ್ಕೊಂಡಿರ್ತಾರೆ, ಅದು ಒಂಥರ ಅನೈತಿಕ ಅಡ್ಡ ಆಗೋಗ್ಬಿಟ್ಟಿರುತ್ತೆ. ಯಾವುದೋ ಕಟ್ಟಡ ಹೊಸದಾಗಿ ಬೇರೆ ಕಡೆ ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಟ್ಟಿರ್ತಾರೆ, ಈ ಕಟ್ಟಡದ ಇದ್ರ ಹಂಗೆ ಉಳಿಸ್ಕೊಂಡಿರ್ತಾರೆ, ಅರ್ಧಂಬರ್ಧ ಉದುರಿಸ್ಬಿಟ್ಟು ಹೋಗಿರ್ತಾರಲ್ಲ, ಆ ಮರೆಮಾಚು ಆ ಸ್ಥಳದಲ್ಲೇನೆ ಏನೇನೋ ನಡೆದು ಹೋಗ್ಬಿಡ್ತವೆ. ಇದು ಅದೇ ವ್ಯವಸ್ಥೆ ಅವ್ಯವಸ್ಥೆ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಅಂದ್ರೆ ಸ್ಥಳೀಕರಿಗೆ ಈ ಬಗ್ಗೆ ಗಮನ ಹರಿಸುವಂಥ ಶಕ್ತಿ ಇವತ್ತಲ್ಲ, ಅವತ್ತಿಂದ ಬರಬೇಕಾಗಿತ್ತು. ಇವ್ರು ಎಚ್ಚೆತ್ಕೋಬೇಕಾಗಿದ್ದು 2021ರಲ್ಲಿ ಕಟ್ಟಡ ಅದಕ್ಕೇನು ಉದ್ಘಾಟನೆ ಭಾಗ್ಯ ಬೇಕಿತ್ತು. ನೀವು 21-22ರಲ್ಲೇ ನೀವು ಮುಗಿಸ್ಕೋಬೇಕಾಗಿತ್ತು ಕಥೆನೇ. 23-24 ಇಲೆಕ್ಷನ್ ಬಂದಾಗಲಾದ್ರೂ ನೀವು ಗಮನ ಕೊಡಬೇಕಾಗಿತ್ತು. ನಮಗೋಸ್ಕರ ಸ್ವಾಮಿ ಸೌಲಭ್ಯ ಮಾಡೋದಕ್ಕೋಸ್ಕರನೇ ನಾವು ಕೊಟ್ಟಿರೋ ಜಾಗದಲ್ಲಿ ನಿಮ್ಮ ಸರ್ಕಾರದವರು ಬಂದುಬಿಟ್ಟು ಕಟ್ಟಡ ಕಟ್ಟಿದ್ದೀರಿ, ಅದಕ್ಕೊಂದು ಉದ್ಘಾಟನೆ ಮಾಡಿಕೊಟ್ಬಿಟ್ಟು ಅಲ್ಲಿಗೆ ಏನು ಬೇಕು ಸೌಲಭ್ಯಗಳನ್ನು ಕೊಡಿ, ನಮ್ಮ ಊರಿಗೆ ಉದ್ಧಾರ ಆಗುತ್ತೆ ಅಂತ ಬಿಟ್ಟು. ಅರೆ ಇವ್ರು ಏನು ಹೇಳ್ತಾರಂತೆ, ಅಲ್ಲಿ ಸ್ಥಳೀಕರನ್ನು ನೋಡಿದ್ರೆ ಅಲ್ಲಿ ಆರೋಗ್ಯ ಅಂದರೆ ಆಸ್ಪತ್ರೆ ತೆರೆಯೋಂಗೆ ಇಲ್ಲ ಅನ್ನುವಂಥ ಮತ್ತೆ ಆ ನಿಟ್ಟಲ್ಲಿ ಹೋದರೆ ನೀವು ಆಸ್ಪತ್ರೆ ಸ್ಯಾಂಕ್ಷನ್ ಹೆಂಗಾಯ್ತು? 1 ಕೋಟಿ ಮೇಲೆ ಹೆಚ್ಚಿದೆ ಸರ್. ಹೆಂಗೆ ಅನುದಾನ ಬಿಡಿಸ್ಕೊಂಡು ಬಂದ್ರಿ? ಹೌದು. ನೀವು ಯಾರಾದರೂ ಮನವಿ ಕೊಟ್ಟಾಗ ಹೇಳೋದನ್ನ ಈಗ ಕಟ್ಟಡ ಉದ್ಘಾಟನೆ ಆಗಲಿಲ್ಲ ಅನ್ನೋದಕ್ಕೆ ಸಬೂಬ್ ಹೇಳ್ತಾ ಇದ್ದೀರಿ. ಹೌದು.
ಮನವಿ ಕೊಟ್ಟಾಗ್ಲೇ ಇಲ್ಲಪ್ಪ ನಿಮ್ಮ ಇದಕ್ಕೆ ನಿಮ್ಮಲ್ಲಿ ಇರುವಂಥ ಜನಸಂಖ್ಯೆಗೆ ನಾವು ಆಸ್ಪತ್ರೆ ಸ್ಯಾಂಕ್ಷನ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಅದೊಂದು ಲೆಕ್ಕ ಇರುತ್ತೆ. ಕಟ್ಟಡ ಕಟ್ಟಿ ಸರಿಯಾದ ವ್ಯವಸ್ಥೆ ಎಲ್ಲ ಮಾಡಿಕೊಂಡು ಸುಸಜ್ಜಿತವಾದ ಆಸ್ಪತ್ರೆ ಕಟ್ಟಿಸ್ಕೊಂಡು ಎಷ್ಟು ಚೆನ್ನಾಗಿದೆ. ಬೋರ್ಡ್ ಬೇರೆ ಹಾಕಿದ್ದಾರೆ ಅವರೇ ಜಿಲ್ಲಾಡಳಿತದಿಂದ ಅಂತ ಹಾಕಿದ್ದಾರೆ. ಎಲ್ಲವೂ ಆದ ನಂತರದಲ್ಲಿ ಈಗ ಅವ್ರಿಗೆ ಗೊತ್ತಾಗ್ತಾ ಇದೆ ಅಂತಂದ್ರೆ ಎಷ್ಟು ಒಂದು ನಿರ್ಲಕ್ಷ್ಯತನ ಅಂತ ಅನಿಸ್ತಾ ಇದೆ ಇದು ಮೇಲ್ನೋಟಕ್ಕೆ. ಆಮೇಲೆ ಇವ್ರನ್ನ ನಂಬ್ಕೊಂಡು ಆಸ್ಪತ್ರೆ ಒಳಗಡೆ ತಂದು ವೈದ್ಯರು ಹಾಕೊಂಡ್ರೆ ನೀವು ಯಾವುದೋ ಬೀಡಂಗಡಿಗೆ ಏನೋ ಕೇಳಿದ್ರಿ ಅಂತ ಅನ್ಕೊಂಡು ನಾವು ಜನ ತಂದು ಹಾಕಿದ್ವಿ ಅಂತ ಅಂದ್ರೂ ಅನ್ಬೋದು. ಹೌದು. ಅದನ್ನು ನೋಡ್ಕೊಳ್ಳಿ, ವೈದ್ಯಾಧಿಕಾರಿಗಳನ್ನ ತಂದಾಕ್ತಾರ, ಸಿಬ್ಬಂದಿಗಳನ್ನ ತಂದಾಕ್ತಾರ, ಅಥವಾ ಯಾವುದೋ ಉದ್ಯಮಿಗಳನ್ನ ಬೇರೆ ಬೇರೆ ತಂದು ತುಂಬಿಸ್ಕೊಂಡ್ಬಿಡ್ತಾರ ನೋಡ್ರಿ. ಮತ್ತೆ ಕಟ್ಟಡ ಉದ್ಘಾಟನಾ ಸಂದರ್ಭಕ್ಕೆ ಬಂದಾದ ನಂತರದಲ್ಲಿ 4-6 ವರ್ಷ ಆದ ನಂತರ ಇವ್ರು ಹೇಳ್ತಾ ಇರೋದೇನು ಅಂತಂದ್ರೆ, ಈಗ ನಿಮ್ಗಲ್ಲಿ ಆಸ್ಪತ್ರೆ ಕಟ್ಟೋದಕ್ಕೆ ಅವಕಾಶ ಇಲ್ಲ, ನಿಮ್ಮಲ್ಲಿ ಸೌಲಭ್ಯ ನಾವು ಕೊಡೋದಕ್ಕೆ ಆಗೋದಿಲ್ಲ ಆ ಸೀಮಿತ ಜನಸಂಖ್ಯೆಯಲ್ಲಿ ಅಂತ ಹೇಳ್ತಾರಂತಂದ್ರೆ ಇದು ಎಂಥ ನಿರ್ಲಕ್ಷ್ಯದ ಮಾತು. ಇಡೀ ಆರೋಗ್ಯ ಇಲಾಖೆ ತಲೆ ತಗ್ಗಿಸ್ಬೇಕು. ಕಟ್ಟಡ ಕಟ್ಟಿಬಿಟ್ಟು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಉದ್ಘಾಟನೆ ಮಾಡದೆ ಒಂದು ಬಿಲ್ಡಿಂಗ್ನ ಹಾಗೆ ಖಾಲಿ ಇಡಿಸ್ಕೊಂಡಿದ್ದೀರಿ ಅಂತಂದರೆ ನಿಮಗೆ ಚೀಮಾರಿ ಹಾಕಬೇಕಾಗಿತ್ತು. ಆ ಊರಿನವರು ಸ್ವಲ್ಪ ಗಟ್ಟಿ ಇಲ್ಲ ಅಂತ ಅನ್ಸುತ್ತೆ. ಬೇರೆ ಊರುಗಳಲ್ಲಾಗಿದ್ರೆ ನಮ್ಮಲ್ಲಿ DJ ಹಳ್ಳಿ ಸಂಸ್ಕೃತಿ ಏನಾದ್ರು ಬಂದುಬಿಟ್ಟಿದ್ರೆ ಬೆಂಕಿ ಬಿದ್ದುಬಿಟ್ಟಿರೋದು. ಯಾಕೆ ಕಟ್ಟಿದ್ದೀರಿ ಅಂತ. ನಮ್ಮ ಇವರಿಗೆ ಅಷ್ಟೊಂದು ಇಲ್ಲವೂ ಅಲ್ಲ. ಮತ್ತು ಆಮೇಲೆ ಇವ್ರು ಏನಾರು ಮಾಡೋಕೆ ಹೋದ್ರೆ ಅವ್ರ ಥರ ಹಾರ ಹಾಕಿ ಕರ್ಕೊಂಡು ಹೋಗೋರು ನಮ್ಮವ್ರು ಯಾರೂ ಇಲ್ಲ ಅಲ್ಲ. ಸೊ ಎಲ್ಲಿಂದೆಲ್ಲಿಗೂ ಒಂದು ಲಿಂಕ್ ಇರ್ತಾವೆ ಇವು. ಸಂಸ್ಕೃತಿ ಬೇರೆ ಆಗುತ್ತೆ. ಇವರು ಬಂದು ಅಟ್ಲೀಸ್ಟ್ ಒಂದು ಅವ್ರ ಸ್ನೇಹಿತರುಗಳು ಹೃದಯಾಘಾತದಿಂದ ಅಲ್ಲೇ ಆಸ್ಪಾಸಲ್ಲಿ ಹೋಗಬೇಕಾದ್ರೆ ಸತ್ತಿರೋದನ್ನಾದರೂ ನೆನೆಸ್ಕೊಂಡು ಇವರು ಧರಣಿ ಕೂತ್ಕೊಂಡ್ಬಿಟ್ಟಿದ್ರೆ ಒಂದಷ್ಟು ಜೀವಗಳು ಉಳಿತಾವೆ ಇನ್ನೂ. ಹೌದು. ಯಾಕಂದರೆ ಈಗ ಕೊರೋನಾ ನಂತರದಲ್ಲಿ ಹೃದಯ ಸಮಸ್ಯೆಗಳು ನಾವು ನೋಡ್ತಾ ಇದ್ದೀವಿ. ಆ ಗೋಲ್ಡನ್ ಅವರ್ ಏನಿದೆ, 1 ಗಂಟೆ ಅವಧಿ 3/4 ಗಂಟೆ ಅವಧಿಯಲ್ಲಿ ನೀವು ಆಸ್ಪತ್ರೆಗೆ ತಲುಪಿಸ್ಬೇಕು ಅಂತಂದರೆ ಇವರು ಸಂಡೂರಿಗೆ ಹೋಗಬೇಕು, ಬಳ್ಳಾರಿಗೆ ಹೋಗಬೇಕು, ಹೊಸಪೇಟೆಗೆ ಹೋಗಬೇಕು ಅಂತ ಕೂತ್ಕೊಂಡಿದ್ದಾರೆ. ಒಳ್ಳೆ ಆಸ್ಪತ್ರೆ ಸಿಗಬೇಕು ಅಂತಂದರೆ ಇಲ್ಲೇ ಒಳ್ಳೆಯ ಚಿಕಿತ್ಸೆಯನ್ನು ಪ್ರಥಮ ಚಿಕಿತ್ಸೆ ಮಾಡಿಕೊಂಡು ಇಲ್ಲಿಂದ ಆಂಬ್ಯುಲೆನ್ಸ್ ಮೂಲಕ ಇನ್ನೊಂದು ಮೂಲಕನೂ ಇವರು ಆ ಗೋಲ್ಡನ್ ಅವರ್ನ ರೀಚ್ ಮಾಡ್ಬೋದಲ್ಲ. ಜನ ಇನ್ನೂ ಎಚ್ಚೆತ್ಕೊಂಡಿಲ್ಲ. ನೀವು ಅದೇ ಯಾವುದೋ ಹಳೇ ಸಂಪ್ರದಾಯಕ್ಕೆ ಕಟ್ಟು ಬಿದ್ದುಬಿಟ್ಟು ನಮ್ಮ ನಾಯಕ ನಮ್ಮ ನಾಯಕಿ ಅಂತಬಿಟ್ಟು ಅವರ ಈ ದೊಣ್ಣೆ ನಾಯಕರುಗಳಿಗೆಲ್ಲ ನೀವು ನಮಸ್ಕಾರ ಹೊಡ್ಕೊಂಡೇ ಕೂತಿದ್ದಕ್ಕೆ ಸರ್ಕಾರದಿಂದ ಬರೋ ಸೌಲಭ್ಯಗಳನ್ನ ಅವ್ರು ನಿಮಗೆ ತಲುಪಿಸೋದೇ ಇಲ್ಲ. ಹೌದು. ಕಟ್ಟಡ ಸರಿಯಾಗಿದ್ದು ಕೂಡ ಸುಸಜ್ಜಿತವಾಗಿ ವ್ಯವಸ್ಥಿತವಾಗಿ ಇದ್ದು ಕೂಡ ಒಬ್ಬ ನಾಯಕನೋ ಒಬ್ಬ ನಾಯಕಿನೋ ಹೋಗಿ ಸರ್ಕಾರಕ್ಕೆ ಎಚ್ಚರಿಸಿ ನಮಗೆ ಬರಬೇಕಾಗಿರೋದು ಕೊಡಿ ಸ್ವಾಮಿ, ನಮ್ಮ ಊರವರೆಲ್ಲ ಸೇರ್ಕೊಂಡು ಮಾಡಿದ್ದಾರೆ, ಜಾಗ ಪಾಪ ಅವರೇ ಮಾಡ್ಕೊಟ್ಟಿದ್ದಾರೆ ಅಂತ ಹೇಳಿ ಸೌಜನ್ಯಯುತವಾಗಿ ಮಾಡಿಕೊಂಡು ಕೆಲಸ ತಗೊಂಬಂದು ಗೆಲ್ಲಬಹುದಾಗಿತ್ತು ಇವರು. ಹೌದು. ಈ ನಾಯಕನೋ ಒಂದೇ ಮನೇಲಿ 2 ಇಟ್ಕೊಂಡಿದ್ದೀರಲ್ಲ ನೀವು, ಸಂಸದರು ಶಾಸಕರು ಎಲ್ಲ ನಿಮ್ಮ ಮನೇಲೇ ಇದ್ದಾರಲ್ಲ, ನಿಮಗೆ ಕ್ರೆಡಿಟ್ ಬರ್ತಾ ಇತ್ತು ಸ್ವಾಮಿ. ನೀವು ನಿಮ್ಮ ಅವಧಿಯಲ್ಲೇ ಆಗಿದ್ದು, ನೀವು ಹೇಳ್ಕೊಳ್ಳೋದಕ್ಕೊಂದು ಅಸ್ತ್ರನೂ ಆಗ್ತಾ ಇತ್ತು, ಜನಕ್ಕೆ ವ್ಯವಸ್ಥೆನೂ ಆಗ್ತಾ ಇತ್ತು. ನೀವಾಗೆ ಕೈಯಾರೆ ಹಾಳು ಮಾಡ್ಕೋತೀರಿ. ಇವತ್ತು ನಮ್ಮ ಪ್ರತಿನಿಧಿ ರಾಜು ಹೋಗಿ ಅಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಸಾರ್ವಜನಿಕ ಹಿತದೃಷ್ಟಿಯಿಂದ ನೋಡೋದಾದ್ರೆ ನಾಳೆ ಏನಾದರೂ ಆ ಆಸ್ಪತ್ರೆಗೆ ಒಂದು ಉದ್ಘಾಟನಾ ಭಾಗ್ಯ ಸಿಕ್ತು ಅಂತಂದ್ರೆ ಆ ಸಾರ್ವಜನಿಕರ ಇಷ್ಟು ದಿನ ಅವ್ರು ಏನು ಹಿಡಿ ಶಾಪುಗಳು ಹಾಕೊಂಡು ಕೂತ್ಕೊಂಡಿದ್ರು, ಆಗೋದಿಲ್ಲ ಇವ್ರ ಕೈಯಲ್ಲಿ, ಇವ್ರು ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಏನು ಹಿನ್ನೆಲೆಯಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ರು, ಇವತ್ತು ಒಂದು ಲೆಕ್ಕಕ್ಕೆ ಮುನ್ನೆಲೆಗೆ ಬಂದಿತ್ತು. ಸೊ ಇಲ್ಲಿಯ ಸದ್ದು ಇಲಾಖೆಗೆ ಹೋಗಿ ತಲುಪಿ ಇಲಾಖೆ ಎಚ್ಚೆತ್ತುಕೊಂಡು ಇವರಿಗೊಂದು ಆಗಿದ್ದಾಗೋಗಿದೆ, ಈಗಾದರೂ ಅದಕ್ಕೊಂದು ಒಂದು ಉದ್ಘಾಟನಾ ಭಾಗ್ಯ ಕಲ್ಪಿಸ್ತೀವಿ ಅಂತ ಏನಾರು ಮುಂದಕ್ಕೆ ಬಂದುಬಿಟ್ರೆ ಬರಲೇಬೇಕು, ಬರೋವರೆಗೂ ಬಿಡೋದಿಲ್ಲ. ಈಗಲೂ ಹೇಳ್ತಾ ಇದ್ದೀವಿ, ನಿಮ್ಮ ಬೇಜವಾಬ್ದಾರಿತನ ಎಲ್ಲಿವರೆಗಿರುತ್ತೋ ನಾವು ಅಲ್ಲಿ ನಿಮ್ಮ ಹಿಂದೆ ಫಾಲೋ ಅಪ್ಸಲ್ಲಿ ಇದ್ದೇ ಇರ್ತೀವಿ. ನಮ್ಮ ಪ್ರತಿನಿಧಿ ಅಲ್ಲಿ ಇದ್ದೇ ಇದ್ದಾರೆ. ಸೊ ಇದರ ಫಾಲೋ ಅಪ್ಸ್ ನಡೆಯುತ್ತೆ. ಆಸ್ಪತ್ರೆ ಉದ್ಘಾಟನೆ ಆಗುವವರೆಗೂ ನಮ್ಮ ಪ್ರಯತ್ನ ನಿರಂತರವಾಗಿಸ್ಕೊಳ್ತೀವಿ. ನೋಡೋಣ. ಎಸ್, ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.